ಹಲೋ ಫ್ರೆಂಡ್ಸ್, ವಿಡಿಯೋ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೀವು ಈ ಥರ ಟೈಟಲ್ನ ಹಾಕಿ. ಟೈಟಲ್ ಯಾವ ಥರ ಹಾಕಬೇಕಂದ್ರೆ ಎಕ್ಸಾಕ್ಟ್ ರಿಲೇಟೆಡ್ ಇರಬೇಕು. ಮತ್ತು ಟೈಟಲ್ ನೀವು ಯಾವ ಥರ ಹಾಕಿರ್ತೀರಾ ಅದೇ ಸೇಮ್ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಈ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿ. ಅದಲ್ಲದೆ ಡಿಸ್ಕ್ರಿಪ್ಷನ್ ಒಳಗಡೆ ಎಕ್ಸ್ಟ್ರಾ ನೀವು ಏನು ಹಾಕ್ತೀರಾ ಅಂದರೆ ಹ್ಯಾಶ್ ಟ್ಯಾಗ್ ಅಂತ ಹೇಳ್ತೀರಲ್ವ, ಅಟ್ಲೀಸ್ಟ್ ಮಿನಿಮಮ್ 2 ಹ್ಯಾಶ್ ಟ್ಯಾಗ್ ಹಾಕಿ. ಮತ್ತು ಮಿನಿಮಮ್ 2ರಿಂದ 5 ಹಾಕ್ಬೋದು. ಅದಾದಮೇಲೆ ಇದು ಥಂಬ್ನೇಲ್ ಅಂತ ಹೇಳ್ತೀವಿ. ಥಂಬ್ನೇಲ್ ಅಂದರೆ ಯಾವ ಟಾಪಿಕ್ ಇದೆ ಅದರದ್ದು ರಿಲೇಟೆಡ್ ಥಂಬ್ನೇಲ್ ನೀವು ಒಂದು ಕ್ಲೀನಾಗಿ ಡಿಸೈನ್ ಮಾಡಿ ಕ್ಯಾನ್ವಾ ಒಳಗಡೆ ಡಿಸೈನ್ ಮಾಡಿ ಹಾಕಿದರೆ ಅಟ್ರಾಕ್ಟಿವ್ ಆಗಿರುತ್ತೆ. ಅದಾದಮೇಲೆ ನೀವೇನು ಮಾಡಿ ಅಂದರೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಪ್ಲೇ ಲಿಸ್ಟ್ ಒಳಗಡೆ ಯಾವುದೋ ಒಂದು ಪ್ಲೇ ಲಿಸ್ಟ್ ನಾವು ಮಾಡ್ತೀವಿ. ಆ ಪ್ಲೇ ಲಿಸ್ಟ್ ಒಳಗಡೆ ಅದರದ್ದು ರಿಲೇಟೆಡ್ ವೀಡಿಯೋಸ್ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಪ್ಲೇ ಲಿಸ್ಟ್ ಒಳಗಡೆ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಏನಂದರೆ ಈ ಥರ ಎಲ್ಲ ಮಾಡೋದ್ರಿಂದ ಸಿಸ್ಟಮೆಟಿಕ್ ಆಗಿ ನಮ್ಮ ವೀಡಿಯೋಸ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಒಳಗಡೆ ನಾವು ಆ್ಯಡ್ ಮಾಡ್ತೀವಿ. ಅದಾದಮೇಲೆ ಮೇಡ್ ಫಾರ್ ಕಿಡ್ಸ್, ನೋ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಆಪ್ಷನ್ ಇರುತ್ತೆ. ನೋ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಆಪ್ಷನ್ ನಿಮಗೆ ಕೇಳುತ್ತೆ, ಇದು ಬಂದ್ಬಿಟ್ಟು ಅಲೌಡ್ ಕಂಟೆಂಟ್ ಅಂತ. ಇದನ್ನು ನೋ ಪ್ರೆಸ್ ಮಾಡಿ. ಇದು ಏನು ಇರುತ್ತೆ ಅಲೌಡ್ ಕಂಟೆಂಟ್ ಅಂದರೆ ಇದರಲ್ಲಿ ನೀವು ಬೇರೆ ಯಾವುದಾದ್ರೂ ಮಾಡಿರ್ತಕ್ಕಂಥ ವಿಡಿಯೋ ಕಾಪಿ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ, ನಿಮ್ಮದೇ ಓನ್ ಕ್ರಿಯೇಷನ್ ಇದೆನಾ ಅಥವಾ ಬೇರೆಯವ್ರದ್ದು ಕ್ರಿಯೇಷನ್ ಇದೆನಾ, ಅದನ್ನೆಲ್ಲ ನಿಮಗೆ ಆಪ್ಷನ್ಸ್ ಕೇಳುತ್ತೆ. ನೀವು ಜಸ್ಟ್ ನೋ ಅಂತ ಹಾಕಿ, ಅಂದರೆ ನಿಮ್ಮದೇ ಓನ್ ಕ್ರಿಯೇಷನ್ ಅಂತ. ಅದಲ್ಲದೆ ಬೇರೆದು ಅದು ಯಾವುದೋ ಅನ್ಚೆಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ ಅಂದರೆ ಟ್ಯಾಗ್ಸ್ ಅಂತ ಇರುತ್ತೆ. ಟ್ಯಾಗ್ಸ್ ಅಂದರೆ ಈಗ ಬೇರೆಯವರು ಯಾವ ಟಾಪಿಕ್ ಮೇಲೆ ಸರ್ಚ್ ಮಾಡ್ತಾರಲ್ವ ಅದರದ್ದು ರಿಲೇಟೆಡ್ ಇದು ಟ್ಯಾಗ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಸ್ಪೋಕನ್ ಇಂಗ್ಲೀಷ್ ಅಂತ ಸರ್ಚ್ ಮಾಡ್ತಾರೆ, ಸ್ಪೋಕನ್ ಇಂಗ್ಲೀಷ್ ಟು ಕನ್ನಡ ಅಂತ ಸರ್ಚ್ ಮಾಡ್ತಾರೆ, ಸ್ಪೋಕನ್ ಇಂಗ್ಲೀಷ್ ಟು ಹಿಂದಿ ಅಂತಲೂ ಸರ್ಚ್ ಮಾಡ್ತಾರೆ. ಸೊ ಅದನ್ನೆಲ್ಲ ಈ ಟ್ಯಾಗ್ಸ್ ಒಳಗಡೆ ನೀವು ಮೆನ್ಷನ್ ಮಾಡಿಬಿಟ್ಟು ಕಾಮಾ ಕೊಟ್ಟಾಗೆಲ್ಲ ಅದೇನಾಗುತ್ತೆ ಅಂದರೆ ಡಿಫ್ರೆಂಟ್ ಟ್ಯಾಗ್ ಆಗ್ಬಿಟ್ಟು ಈ ಥರ ಕನ್ವರ್ಷನ್ ಆಗುತ್ತೆ. ಅಂದರೆ ಬೇರೆಯವರು ಯಾವ ಹೆಸರು ಕೊಟ್ಟು ಸರ್ಚ್ ಮಾಡ್ತಾರಲ್ವ ಆ ರಿಲೇಟೆಡ್ ಟ್ಯಾಗ್ಸ್ ಇತ್ತಂದರೆ ನಿಮ್ಮ ವಿಡಿಯೋ ಏನಾಗುತ್ತೆ ಅವರಿಗೆ ಡಿಸ್ಪ್ಲೇ ಆಗುತ್ತೆ. ಜಲ್ದಿ ನಿಮ್ಮ ಅವರು ಕ್ವಶನ್ ಕೇಳಿದ ತಕ್ಷಣ ನಿಮ್ಮ ವಿಡಿಯೋನೇ ಮುಂದ್ಗಡೆ ಇರುತ್ತೆ. ಆ ಥರ ಟ್ಯಾಗ್ ನೋಡ್ಬಿಟ್ಟು ನೀವು ಅದರಲ್ಲಿ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಕೊಡಿ. ಇದರಲ್ಲಿ ಇದು ಚಾನಲ್ ಮಾನಿಟೈಸೇಷನ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಮಾನಿಟೈಸೇಷನ್ ಆನ್ ಮಾಡಬೇಕೋ ಆಫ್ ಮಾಡಬೇಕಂತ ಕೇಳುತ್ತೆ. ಮಾನಿಟೈಸೇಷನ್ ಆನ್ ಅಂದರೆ ನಿಮಗೆ ವಿಡಿಯೋ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಂಗೆಲ್ಲ ನಿಮಗೆ ಏನಾಗುತ್ತೆ ಅಂದರೆ ಪೇಮೆಂಟ್ ಅಥವಾ ಇದರಲ್ಲಿ ಅಮೌಂಟ್ ಆ್ಯಡ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಆನ್ ಮಾಡಿ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಲೀಗಲ್ ಡಿಸ್ಕ್ಲೇಮರ್ ಅಂತ ಹೇಳ್ತೀವಿ ನಾವು. ಸೊ ಇದರೊಳಗಡೆ ಯಾವುದು ವಾಯ್ಲೆಂಟ್ ವಿಡಿಯೋಸ್ ಇಲ್ಲ ಅಲ್ವಾ, ಅಥವಾ ಯಾವುದಾದ್ರೂ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಇಲ್ಲ ಅಲ್ವಾ ಅಂತ ಹೇಳುತ್ತೆ. ನೀವೇನು ಮಾಡಿ ಅಂದರೆ ಯಾವುದೂ ಇಲ್ಲ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮಗೆ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ. ಇದರಲ್ಲಿ ಎಂಡ್ ಸ್ಕ್ರೀನ್ ಅಂದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಮತ್ತು ಒಂದು ಪ್ಲೇ ಲಿಸ್ಟ್ ಇರುತ್ತೆ, ಇನ್ನೊಂದು ರಿಲೇಟೆಡ್ ವಿಡಿಯೋಸ್ ಅಂತ ಇರುತ್ತೆ. ಇದು ಎಂಡ್ ಸ್ಕ್ರೀನ್ ಕಂಪಲ್ಸರಿ ಹಾಕಬೇಕು. ಯಾವುದಕ್ಕೋಸ್ಕರ ಅಂದರೆ ಈ ವಿಡಿಯೋ ಎಂಡ್ ಆಗ್ತಾ ಇದ್ದಂಗೆ ಈ ಚಾನಲ್ದು ಮತ್ತು ಏನಾದರೂ ಬೇರೆ ವಿಡಿಯೋಸ್ ಇದೆ ಅಂದರೆ ಪ್ಲೇ ಲಿಸ್ಟ್ ಅಥವಾ ವಿಡಿಯೋಸ್ ಇತ್ತಂದರೆ ಈಗ ನಿಮ್ಮ ಚಾನಲ್ ಯಾರಿಗಾದ್ರೂ ಲೈಕ್ ಆಯ್ತಂದ್ರೆ ಅವ್ರು ಮತ್ತೆ ಅದನ್ನು ಕಂಟಿನ್ಯೂ ನೋಡ್ತಾರೆ. ಆ ಥರ ಕಂಟಿನ್ಯೂ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ, ನಿಮ್ಮ ಚಾನಲ್ ವಿಡಿಯೋಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಪಬ್ಲಿಕ್ ಆಗುತ್ತೆ. ಅದಲ್ಲದೆ ನಿಮಗೆ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಎಷ್ಟು ಬರುತ್ತೆ ಅದರ ರಿಲೇಟೆಡ್ ನಿಮ್ಮ ಚಾನಲ್ ಏನಾಗುತ್ತೆ ಅಂದರೆ ಡಾಲರ್ಸ್ ಬರುತ್ತೆ ನಿಮ್ಮ ಚಾನಲ್ಗೆ. ಸೊ ಇದರಲ್ಲಿ ಏನು ಮಾಡಿ ಅಂದರೆ ಪ್ಲೇ ಲಿಸ್ಟ್ ಒಂದು ಆ್ಯಡ್ ಮಾಡಿ, ರಿಲೇಟೆಡ್ ಪ್ಲೇ ಲಿಸ್ಟ್, ಮತ್ತು ಇನ್ನೊಂದು ರಿಲೇಟೆಡ್ ವೀಡಿಯೋಸ್ನು ಆ್ಯಡ್ ಮಾಡಿ. ಮತ್ತು ಮಧ್ಯದಲ್ಲಿ ನಿಮಗೇನು ಲೋಗೋ ಕಾಣ್ತಾ ಇದೆ ಅಲ್ವಾ, ಸ್ಮಾರ್ಟ್ ಸ್ಟಡಿ ಲೋಗೋ ಅಂತ, ಇದಂದರೆ ಇದು ಸಬ್ಸ್ಕ್ರೈಬ್ ಬಟನ್. ಹೊಸದಾಗಿ ಯಾರು ಬಂದಿರ್ತಾರಲ್ವ ಅವ್ರು ಏನು ಮಾಡ್ತಾರೆ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಓಕೆ, ಈ ಥರ ಪ್ರಿವ್ಯೂ ನೀವು ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಆ ಥರ ನೀವೇನು ಮಾಡ್ಬೋದು ಅಂದರೆ ಈ ಥರ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಕರೆಕ್ಟ್ ಇದರೊಳಗಡೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಏನು ಆಪ್ಷನ್ಸ್ ಇದೆ ಅಲ್ವಾ ಅದನ್ನು ಕರೆಕ್ಟಾಗಿ ನೀವು ಪ್ಲೇ ಲಿಸ್ಟ್ ಮತ್ತು ವಿಡಿಯೋ ಈ ಥರ ಸೆಟ್ ಮಾಡ್ಬೋದು, ಮತ್ತು ಸಬ್ಸ್ಕ್ರೈಬ್ ಬಟನ್. ಅದಾದಮೇಲೆ ಎಂಡ್ ಸ್ಕ್ರೀನ್ ಆಯಿತು. ನೆಕ್ಸ್ಟ್ ನೀವು ಏನು ಮಾಡಿ ಅಂದರೆ ಕಾರ್ಡ್ಸ್ ಅಂತ ಬರುತ್ತೆ. ಕಾರ್ಡ್ಸ್ ಅಂದರೆ ಈಗ ನಾನು ಈ ಥರ ಲೈನ್ ಏನು ಮೂವ್ ಮಾಡಿದ್ದೀನಲ್ವ ಕರೆಕ್ಟ್ ಈ ಪೊಸಿಷನಿಗೆ ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ಯಾವುದಾದ್ರೂ ಅದರದ್ದು ರಿಲೇಟೆಡ್ ವಿಡಿಯೋನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅದೇನಾಗುತ್ತೆ ನಿಮಗೆ ಕರೆಕ್ಟ್ ನೀವು ಎಲ್ಲಿ ಮಾರ್ಕ್ ಮಾಡಿರ್ತೀರಲ್ವ ಈ ಥರ ಹೆಸರು ಬರುತ್ತೆ. ನಿಮಗೆ ನಿಮ್ಮ ವಿಡಿಯೋ ಈ ಥರ ಮೂವ್ ಆದ ತಕ್ಷಣ ಈ ಥರ ಹೆಸರು ಬರುತ್ತೆ. ಅದಾದಮೇಲೆ ಇದನ್ನು ಸೇವ್ ಮಾಡಿ. ಸೊ ಇದು ಬಂದ್ಬಿಟ್ಟು ನಾವು ಕಾರ್ಡ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಕೊಡಿ. ನಿಮ್ಮ ವಿಡಿಯೋ ಒಳಗಡೆ ಏನಾದರೂ ಕಾಪಿ ರೈಟ್ ಇಶ್ಯೂ ಇತ್ತಂದರೆ ನಿಮಗೆ ಕಾಪಿ ರೈಟ್ ಕಂಟೆಂಟ್ ಅಂತ ನಿಮಗೆ ಇಲ್ಲಿ ಮೆಸೇಜ್ ಬರುತ್ತೆ, ಇಲ್ಲಾಂದರೆ ನೋ ಕಾಪಿ ರೈಟ್ ಕಂಟೆಂಟ್ ಅಂತ ತೋರಿಸುತ್ತೆ. ಸೊ ಅದಾದಮೇಲೆ ಫೈನಲ್ ಏನಾಗುತ್ತೆ ಅಂದರೆ ಇಲ್ಲಿ
ಪ್ರತಿ ವಿಡಿಯೋ ನೀವು ಏನು ಮಾಡಿ ಅಂದರೆ ಶೆಡ್ಯೂಲ್ ಮಾಡಿ. ಶೆಡ್ಯೂಲ್ ಮಾಡೋದ್ರಿಂದ ಏನಾಗುತ್ತೆ, ಆ ಯೂಟ್ಯೂಬ್ ಆಲ್ಗೋರಿದಮಿಗೆ ನಿಮ್ಮ ವಿಡಿಯೋ ಯಾರ್ಯಾರಿಗೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟ್ ಇರುತ್ತೆ. ಸೊ ಶೆಡ್ಯೂಲ್ ಯಾವ ಜಾಸ್ತಿ ಏನು ಮಾಡಿ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ ಇರುತ್ತೆ. ಈ ಚಾನಲ್ದು ಬಂದ್ಬಿಟ್ಟು ಈವ್ನಿಂಗ್ ಟೈಮ್ ಒಳಗಡೆ ಜಾಸ್ತಿ ಜನ ಆಡಿಯನ್ಸ್ ನೋಡ್ತಾರೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ಈವ್ನಿಂಗ್ ಟೈಮ್ 6 o'clockಗೆ ಶೆಡ್ಯೂಲ್ ಮಾಡ್ತೀನಿ. ಸೊ ಈ ಥರ ಶೆಡ್ಯೂಲ್ ಮಾಡಿದ್ಮೇಲೆ ನೀವೇನು ಮಾಡಿ ಅಂದರೆ ಒಂದ್ಸಲ ವಿಡಿಯೋ ಯೂಟ್ಯೂಬ್ ಒಳಗಡೆ ಯಾವ ಥರ ಕಾಣುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮ್ಮದು ವಿಡಿಯೋ ಏನಿದೆ ಅಲ್ವಾ ಯಾವ ಥರ ಪ್ಲೇ ಆಗುತ್ತೆ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಸೊ ನಿಮ್ಮದು ವಿಡಿಯೋ ಸ್ಟಾರ್ಟ್ ಆಯಿತು, ಈ ವಿಡಿಯೋ ಈ ಥರ ಪ್ಲೇ ಆಗ್ತಾ ಇದೆ. ಸೊ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ವಿಡಿಯೋ ಅನಾಲಿಟಿಕ್ಸ್ ಅಂತ, ನಿಮಗೆ SEO ನೋಡಿ 100 ಅಂತ ತೋರಿಸ್ತಾ ಇತ್ತು. ಅಂದರೆ ನಾನು ಈ ಥರ ಥಂಬ್ನೇಲ್ ಹಾಕಿರೋದ್ರಿಂದ ಮತ್ತು ಕಾರ್ಡ್ಸ್ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಇದು SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ. ಯೂಟ್ಯೂಬಿಗೆ 100% ಬಂದಿದೆ ಅಂದರೆ ಈ ವಿಡಿಯೋ ಚೆನ್ನಾಗಿ ಎಲ್ಲ ಮ್ಯಾಕ್ಸಿಮಮ್ ಆಡಿಯನ್ಸಿಗೆ ರೀಚ್ ಆಗುತ್ತೆ ಅಂತ ಇದು ನಿಮಗೆ ತೋರಿಸುತ್ತೆ. ಸೊ ನೀವು ನೋಡ್ಬೋದು ಇದು ಟ್ಯೂಬ್ ಬಡಿ ಅಂತ, ಇದು ಬಂದ್ಬಿಟ್ಟು ಒಂದು ಪ್ಲಗಿನ್ ಅಂತ. ಈ ಕ್ರೋಮ್ ಒಳಗಡೆ ಏನಾಗುತ್ತೆ ಅಂದರೆ ಇದು ಟ್ಯೂಬ್ ಬಡಿ ಅಂತ ನೀವು ಸರ್ಚ್ ಮಾಡಿ, ಟ್ಯೂಬ್ ಬಡಿ ಪ್ಲಗಿನ್ ಅಂತ. ಇದು ನಿಮಗೆ ಏನು ಮಾಡುತ್ತೆ ಅಂದರೆ ನಿಮ್ಮ ಚಾನಲ್ ಯಾವ ಥರ ನೀವು ಟೈಟಲ್ ಹಾಕಬೇಕು, ಮತ್ತು ನಿಮ್ಮ ಚಾನಲ್ಗೆ ನೀವು ಯಾವ ಥರ ಕಾರ್ಡ್ಸ್ ಮತ್ತು ಯಾವ ಥರ ಟೈಟಲ್ ಕೊಡಬೇಕು, ಮತ್ತು ಥಂಬ್ನೇಲ್ ಯಾವ ಥರ ಇರಬೇಕು, ಇದನ್ನೆಲ್ಲ ನಿಮಗೆ ಏನು ಮಾಡುತ್ತೆ ಅಂದರೆ ಸಜೆಷನ್ ಕೊಡುತ್ತೆ. ಸೊ ಸಜೆಷನ್ ಕೊಡೋ ಉದ್ದೇಶ ಏನಂದರೆ ನಿಮ್ಮ ವಿಡಿಯೋ ಏನಿದೆ ಅಲ್ವಾ ನಿಮ್ಗೆ ಚೆನ್ನಾಗಿ ಮ್ಯಾಕ್ಸಿಮಮ್ ಆಡಿಯನ್ಸಿಗೆ ರೀಚ್ ಆಗಲಿ ಅಂತ. ಓಕೆ, ಸೊ ನಾನು ಎಂಡ್ ಸ್ಕ್ರೀನ್ ಒಳಗಡೆ ನಾನು ಏನು ಹಾಕಿದೆ ಅಂದರೆ ಈ ಥರ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹಾಕಿ ಅಂತ ನಾನು ಇದೊಂದು ಸಪ್ರೇಟ್ ವಿಡಿಯೋ ಹಾಕಿದೆ. ಅದಾದಮೇಲೆ ಒಂದು ಪ್ಲೇ ಲಿಸ್ಟ್ ಮತ್ತು ಇನ್ನೊಂದು ವಿಡಿಯೋ ಮತ್ತು ಸೆಂಟರ್ ಪಾರ್ಟಲ್ಲಿ ಬಂದ್ಬಿಟ್ಟು ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ನನ್ನ ಚಾನಲ್ ನಾನೇ ನೋಡೋದ್ರಿಂದ ನನಗೇನಾಗುತ್ತೆ ಅಂದರೆ ಪಬ್ಲಿಕಲ್ಲಿ ಈ ಥರ ಕಾಣಲ್ಲ. ಸೊ ಏನು ಮಾಡಬೇಕಂದ್ರೆ ಇದು ಯಾವಾಗ ಆನ್ಲೈನಲ್ಲಿ ಇದಾಗಿರುತ್ತಲ್ವ ಅಂದರೆ ಶೆಡ್ಯೂಲ್ ಆಗಿರುತ್ತೆ ಅವಾಗೆ ಸೊ ಬೇರೆಯವ್ರು ಯಾರು ನೋಡ್ತಾರೆ ಅವರಿಗೆಲ್ಲ ಇದು ಕಾಣುತ್ತೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಪ್ಲೇ ಲಿಸ್ಟ್ ಮತ್ತು ವಿಡಿಯೋ. ಓಕೆ, ಸೊ ಈ ಥರ ವಿಡಿಯೋ ಅಪ್ಲೋಡ್ ಮಾಡೋದಿದೆ. ನಿಮಗೆ ಏನಾದರೂ ಡೌಟ್ ಇತ್ತಂದರೆ ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ, ಅದ್ರ ಪ್ರಕಾರ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.